ಗೆಳೆಯರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾವು ನಮ್ಮ ಅಪ್ಕಮಿಂಗ್ ಕಂಪ್ಯೂಟರ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಕೂಡ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಕೂಡ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಯೂಸ್ಡ್. ಮೂರನೇ ಜನ್ರೇಷನ್ ಕಂಪ್ಯೂಟರ್ಗಳು ಏನನ್ನು ಬಳಕೆ ಮಾಡ್ತಾಯಿದ್ರು ಅಂತ ಪ್ರಶ್ನೆ. ಆಪ್ಷನ್ಸ್ ಏನಿದೆ? VSLI ಟೆಕ್ನಿಕ್, ಟ್ರಾನ್ಸಿಸ್ಟರ್, ವ್ಯಾಕ್ಯೂಮ್ ಟ್ಯೂಬ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಈ ಟೆಕ್ನಾಲಜಿಗಳು ಡೆವಲಪ್ ಆಗ್ತಾ ಬಂತು. ಫಸ್ಟ್ ಜನ್ರೇಷನ್ ಇದ್ದಿರ್ತಕ್ಕಂಥ ಟೆಕ್ನಾಲಜಿ ಬೇರೆ, ಸೆಕೆಂಡ್ ಜನ್ರೇಷನ್, ಥರ್ಡ್, ಫೋರ್ತ್, ಫಿಫ್ತ್ ಬದಲಾಗ್ತಾ ಬಂತು. ಆ ಟೆಕ್ನಾಲಜಿಗಳ ಬಗ್ಗೆ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಬರ್ತದೆ, ಇಂಪಾರ್ಟೆಂಟ್. ನೀವು ಅದನ್ನು ಮರಿಲೇಬಾರ್ದು. ಹಲವಾರು ಕ್ಲಾಸ್ಗಳಲ್ಲಿ ಕೂಡ ನಾನು ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಸರಿನಾ? ಮೊದಲೇದಾಗಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಏನಾದರೂ ಬಂದರೆ ಇದನ್ನು ಯೂಸ್ ಮಾಡೋದು ಯಾವುದಪ್ಪ ಅಂತಂದರೆ ಫಸ್ಟ್ ಜನ್ರೇಷನಲ್ಲಿ, ಮೊದಲನೇ ಜನ್ರೇಷನಲ್ಲಿ ಬಳಕೆ ಮಾಡ್ತಾರೆ. ಟ್ರಾನ್ಸಿಸ್ಟರ್ ಬಂದುಬಿಟ್ಟು ಸೆಕೆಂಡ್ ಜನ್ರೇಷನ್. ಥರ್ಡ್ ಜನ್ರೇಷನಲ್ಲಿ ಯಾವುದು ಪ್ರಶ್ನೆ ಇದೆಯಲ್ಲ, ಥರ್ಡ್ ಜನ್ರೇಷನಲ್ಲಿ ಏನು ಬಳಕೆ ಮಾಡ್ತಾರಂತ, ಅಲ್ಲಿ ಬಳಕೆ ಮಾಡೋದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು. ಸೊ ನಿಮಗೆ ಶಾರ್ಟ್ ಫಾರ್ಮ್ ಕೂಡ ಕೇಳ್ತಾರೆ. IC ಅಂದರೆ ಏನಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಉಳಿತು, VLSI. ಇದು ಬರೋದು ನಮಗೆ ಫೋರ್ತ್ ಜನ್ರೇಷನಲ್ಲಿ. ಫೋರ್ತ್ ಜನ್ರೇಷನ್ ಕಂಪ್ಯೂಟರಲ್ಲಿ VLSI ಫುಲ್ ಫಾರ್ಮ್ ಕೂಡ ಕೇಳ್ತಾರೆ. VLSI ಫುಲ್ ಫಾರ್ಮ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? VLSI ಫುಲ್ ಫಾರ್ಮ್. ಇದನ್ನು ಕೇಳ್ಬೋದು ನಿಮಗೆ. ಎಕ್ಸ್ಪಾನ್ಷನ್ ರಿಲೇಟೆಡ್ ಮಿನಿಮಮ್ 3 ಇಂದ 4 ನಮಗೆ ಬಂದೇ ಬರ್ತದೆ, ಸರಿನಾ? ಸೊ ನಾನು ಡಿಸ್ಕಸ್ ಮಾಡ್ತಕ್ಕಂಥ ಸಮಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವೆಲ್ಲ ಎಕ್ಸ್ಪಾನ್ಷನ್ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ, ಸರಿನಾ? ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಮುಂದಿನ ಪ್ರಶ್ನೆ, ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ಡ್ ಫಾರ್ ಓಪನಿಂಗ್ ದ ಹೆಲ್ಪ್. ಸೊ ನಮ್ಮ ಕಂಪ್ಯೂಟರಲ್ಲಿ 12 ಫಂಕ್ಷನ್ಸ್ ಕೀಸ್ಗಳು ಬರ್ತಾವೆ, ವೆರಿ ಇಂಪಾರ್ಟೆಂಟ್. ಆ ಪ್ರತಿಯೊಂದರ ಕೆಲಸ ಏನು ಅನ್ನೋದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇವನ್ ಎಕ್ಸೆಲ್ ಅಂತ ಬಂದಾಗ, ಪವರ್ ಪಾಯಿಂಟ್ ಸ್ಲೈಡ್ಸ್ಗಳಂತ ಎಲ್ಲ ಬಂದಾಗೂ ಕೂಡ ನಮಗೆ ಈ ಫಂಕ್ಷನ್ ಕೀಸ್ಗಳು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾವೆ. ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ, ಸರಿನಾ? ಸೊ ಸದ್ಯಕ್ಕೆ ಹೆಲ್ಪ್ಗೆ ಬಳಕೆ ಮಾಡ್ತಕ್ಕಂಥ ಫಂಕ್ಷನ್ ಕೀ ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? F1, F2, F4, F3. ಇವು 4 ಅಲ್ಲ, ನಾನು ಹೇಳಿದ್ನಲ್ಲ, F1 ಇಂದ ಆರಂಭಗೊಂಡು ನಿಮಗೆ F12 ತನಕ ಸಿಗ್ತಾವೆ. ಸದ್ಯಕ್ಕೆ ಈ ಪರ್ಟಿಕ್ಯುಲರ್ ಆನ್ಸರನ್ನು ನೋಡಬೇಕಂದ್ರೆ ಹೆಲ್ಪ್ಗೆ ಅಂತ ಬಂದಾಗ ಬರೋದು ಆಪ್ಷನ್ 1, F1. ದಿಸ್ ಈಸ್ ಫಾರ್ ಹೆಲ್ಪ್, ಸರಿನಾ? ಸಹಾಯಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಹಾಗಾದರೆ F2ದು ಕೆಲಸ ಏನು, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ? F2 ಈಸ್ ಯೂಸ್ಡ್ ಫಾರ್ ಎಡಿಟ್, ಓಕೆ, ಮಾಡಿಫೈ ಮಾಡಲಿಕ್ಕೆ, ಅಥವಾ ನೀವು ರೀನೇಮ್ ಅಂತಾದರೂ ಅನ್ಕೋಬಹುದು. ಏನಕ್ಕೋಸ್ಕರ? ರೀನೇಮ್, ಬದಲಾವಣೆಯನ್ನು ಮಾಡೋ ಸಲುವಾಗಿ ಬಳಕೆ ಮಾಡ್ಕೋತಾರಾ. ನೆಕ್ಸ್ಟ್ ಕೊಟ್ಟಿದ್ದಾರೆ F4. ವಾಟ್ ಈಸ್ F4? F4ಅನ್ನು ನಾವು ಬಳಕೆ ಮಾಡ್ಕೊಳ್ಳೋದು ಟು ಕ್ಲೋಸ್ ದ ಆ್ಯಕ್ಟಿವ್ ವಿಂಡೋ ವಿತ್ ಅಲ್ಟ್ ಕೀ. ಸೊ ಅಲ್ಟನ್ನು ಪ್ರೆಸ್ ಮಾಡಿಬಿಟ್ಟು ಪ್ಲಸ್ F4ಅನ್ನು ನೀವು ಹಿಟ್ ಮಾಡಿದರೆ ಏನಾಗ್ತದೆ? ನಿಮ್ಮ ಕನ್ಸೋಲ್ ಕ್ಲೋಸ್ ಆಗ್ತದೆ. ಆ ಸದ್ಯಕ್ಕೆ ಏನು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರಲ್ಲ, ಆ ಪರ್ಟಿಕ್ಯುಲರ್ ವಿಂಡೋ ಕ್ಲೋಸ್ ಆಗ್ತದೆ. ಏನಂದರೆ ಕೀ ಅಲ್ಟ್ F4. ಸೊ ನೆನಪಿಟ್ಕೊಳ್ಳಿ, ಈ ಫಂಕ್ಷನ್ ಕೀ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ, ಸರಿನಾ? ಶಾರ್ಟ್ಕಟ್ ಕೀ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಉಳಿದಿರೋ ಆಪ್ಷನ್ ಯಾವುದು? F3. F3ದ ಕೆಲಸ ಏನು? ಟು ಸರ್ಚ್ ಫಾರ್ ಅ ಫೈಲ್. ಟು ಸರ್ಚ್ ಫಾರ್ ಅ ಫೈಲ್. ಇದನ್ನು ನಾವು ಹುಡುಕಾಟದ ಸಲುವಾಗಿ ಬಳಕೆ ಮಾಡ್ತೀವಿ. ಯಾವುದಕ್ಕೆ? ಹುಡುಕಾಟದ ಸಲುವಾಗಿ F3ಅನ್ನು ಬಳಕೆ ಮಾಡ್ತೀವಿ. ಸರ್, ಎಕ್ಸಾಮಲ್ಲಿ ಹೈಯೆಸ್ಟಾಗಿ ಬಂದಿರೋದು ಯಾವ ಸರಿ ಫಂಕ್ಷನ್ ಕೀಸ್ಗಳಲ್ಲಿ? ಹೈಯೆಸ್ಟಾಗಿ ನಮಗೆ ಎಕ್ಸಾಮ್ ಬಂದಿರೋದು F7. ಓಕೆ, F7 ಫಂಕ್ಷನ್ ಕೀಯನ್ನು ಏನಕ್ಕೆ ಯೂಸ್ ಮಾಡ್ತಾರಾ? ಅದನ್ನೇ ಬಳಕೆ ಮಾಡೋದು ನಾವು ಸ್ಪೆಲ್ ಚೆಕ್ಕಿಗೆ. ಓಕೆ, ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ಅದರ ಕರೆಕ್ಷನ್ ಮಾಡೋ ಸಲುವಾಗಿ ನಾವು ಈ F7ಅನ್ನು ಬಳಕೆ ಮಾಡ್ತೀವಿ. ಟು ಸ್ಪೆಲ್ ಚೆಕ್ ಅರ ಗ್ರಾಮರ್ ಚೆಕ್ ಅಂತಾದರೂ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ. ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೀವು ಗೊತ್ತಿರಲಿ, ಗ್ರಾಮರ್ ಚೆಕ್ ಆರ್ ಸ್ಪೆಲ್ ಚೆಕ್ ಯಾವುದು ಬಂದರೂ ಕೂಡ ಆಪ್ಷನಲ್ಲಿ ನೀವು ಅದನ್ನು ಟಿಕ್ ಮಾಡಬೇಕು. FI ಅಂತೂ ಎಲ್ಲರಿಗೂ ಗೊತ್ತು, ಸಿಂಪಲ್ ಆಗಿರ್ತಕ್ಕಂಥದ್ದು. FIಯನ್ನು ನಾವು ರೀಫ್ರೆಶ್ ಸಲುವಾಗಿ ಬಳಕೆ ಮಾಡ್ತೀವಿ, ರೀಫ್ರೆಶ್ ಸಲುವಾಗಿ. ಫಾರ್ ಎಕ್ಸಾಂಪಲ್, ಇವಾಗ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ರೀಫ್ರೆಶ್ ಮಾಡ್ತೀರಲ್ಲ, ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ಯೂಸ್ ಆಫ್ ಅ ಮೌಸ್, ಯು ಕ್ಯಾನ್ ಡೂ ಇಟ್ ಫ್ರಮ್ ದ ಫಂಕ್ಷನ್ ಕೀಸ್, ದಟ್ ಈಸ್ FI, ಸರಿನಾ? ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PNG? PNGಯ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆ? ಪ್ರಿಂಟೇಬಲ್ ನ್ಯೂ ಗ್ರಾಫಿಕ್, ಪ್ರಿಂಟೇಬಲ್ ನ್ಯೂ ಗ್ರಾಫಿಕಲ್, ಪೋರ್ಟ್ ನ್ಯಾಚುರಲ್ ಗ್ರಾಫಿಕ್ಸ್, ಹಾಗೆ ಕೊನೆಯದಾಗಿ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು? ಎಸ್, ಆಪ್ಷನ್ 4, ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಫುಲ್ ಫಾರ್ಮ್ ಬಗ್ಗೆ ಡೆಫಿನೆಟ್ಲಿ ಪ್ರಶ್ನೆ ಬಂದೇ ಬರ್ತದ ಅಂಥೇಳಿ. ಸದ್ಯಕ್ಕೆ PNG ಅಂತ ನೋಡ್ಕೊಂಡವಲ್ಲ ನಾವು, ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತ ಹೇಳಿ. ಇದೇ ರೀತಿಯಾಗಿ ಬೇರೆ ಯಾವೆಲ್ಲ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ?
GIF ಅಂತ ಕೇಳ್ತಾರೆ, GIF. ಸೊ ಇದು ಕೂಡ ಇಂಪಾರ್ಟೆಂಟ್. ಏನು GIF ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಸರಿನಾ. ನೆಕ್ಸ್ಟ್ BMP, ಇದನ್ನು SSC ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. BMP ಅಂದರೆ ಬಿಟ್ ಮ್ಯಾಪ್, ತುಂಬ ಸಿಂಪಲ್ ಆಗಿದೆ. BMP ಅಂದರೆ ಬಿಟ್ ಮ್ಯಾಪ್, ಸರಿನಾ. ನೆಕ್ಸ್ಟ್ AI ಅಂದರೆ ಗೊತ್ತಲ್ಲ ನಿಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಂತೂ ಗೊತ್ತಾಗಿ ಆಗ್ತದೆ ನಿಮಗೆ. ನೆಕ್ಸ್ಟ್ ಬರೋದು PDF. ಇದನ್ನಂತರೂ ಸಿಕ್ಕಾಪಟ್ಟೆ ಸಲ ಬಳಕೆ ಮಾಡ್ತೀವಿ. ಆ ಸರ್ ನೋಟ್ಸನ್ನು PDF ಮಾಡಿ ಕಳಿಸು, ನೀನು 10th ಮಾರ್ಕ್ಸ್ ಕಾರ್ಡನ್ನು PDF ಮಾಡು, PUC ಮಾರ್ಕ್ಸ್ ಕಾರ್ಡ್ PDF ಮಾಡು, ಈ ಥರ ಹೇಳ್ತಾ ಇರ್ತೀವಿ. ಬಟ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಇಟ್? ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಏನದು? ಪೋರ್ಟೇಬಲ್ ಡಾಕ್ಯುಮೆಂಟ್ ರೈಟ್ ಫಾರ್ಮ್ಯಾಟ್. ಅರ್ಥ ಆಗ್ತಿದ್ದಿಲ್ಲ? PDF ಅಂತ ಬಂದಾಗ, ಸರಿನಾ. ನೆಕ್ಸ್ಟ್ ಇನ್ನೂ 2 ಇಂಪಾರ್ಟೆಂಟ್ ಆಗ್ತದೆ. ಯಾವ್ಯಾವುದು? JPEG ಅಂತ ಕೇಳ್ತಾರೆ, MPEG ಅಂತ ಕೇಳ್ತಾರೆ. ಸೊ ಇವುಗಳ ಎಕ್ಸ್ಪಾನ್ಷನು ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆಗೆ ಯಾವುದಕ್ಕೋಸ್ಕರ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. JPEG ಅಂತ ಬಂದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಬರೋದು ಇಮೇಜ್ಗೆ ನಿಮಗೆ. ಓಕೆ, JPEGಲ್ಲಿ ನಾವು ಕಂಪ್ಲೀಟಾಗಿ ಇಮೇಜ್ಗೋಸ್ಕರನೇ ಮಾತಾಡ್ತೀವಿ. ದಟ್ ಈಸ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಕರಿತೀವಿ. ಸಪೋಸ್ MPEG ಅಂತ ಬಂದರೆ ಅಲ್ಲಿ ಮೂವೀಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಮೂವೀಸ್ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ EPS. ಇದರ ಫುಲ್ ಫಾರ್ಮ್ ಏನಪ್ಪ? EPS ಅಂದರೆ ಎನ್ಕ್ಯಾಪ್ಸುಲೇಟೆಡ್ ಪೋಸ್ಟ್ ಸ್ಕ್ರಿಪ್ಟ್. ಎನ್ಕ್ಯಾಪ್ಸುಲೇಟೆಡ್ ಪೋಸ್ಟ್ ಸ್ಕ್ರಿಪ್ಟ್. ಓಕೆ, ನೆನಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳಬಹುದು, ಸರಿನಾ. ರೀಸೆಂಟಾಗಿ KAರಿಂದ ನಡೆಸ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳು ತುಂಬಾ ಡಿಫಿಕಲ್ಟ್ ಮಾಡ್ತಾ ಇದ್ದಾರಾ. ನೀವು ಮೊನ್ನೆ ನಡೆದಿರ್ತಕ್ಕಂಥ KAS ಪರೀಕ್ಷೆ ಆಗಿರ್ಬೋದು, ಹಾಗೆ PSI ಪರೀಕ್ಷೆಗಳಲ್ಲಾಗಿರ್ಬೋದು, ಎಷ್ಟೊಂದು ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಂತ ಗೊತ್ತಿರ್ಬೋದು ನಿಮಗೆ. ಸೊ ಅವರು ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಕೊಡೋದೇ ಇಲ್ಲ. 1 ಸರಿಯಾಗಿದೆ ಹೇಳಿಕೆ, 2 ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ. ಸೊ ಅವ್ರೇನು ಮಾಡ್ತಾ ಇದ್ದಾರಾ? ಕಾಂಪಿಟೇಷನ್ ಜಾಸ್ತಿ ಆಗಿರೋ ಸಲುವಾಗಿ ಫಿಲ್ಟರ್ ಮಾಡ್ತಾ ಇದ್ದಾರಾ, ಆದಷ್ಟು ವಿದ್ಯಾರ್ಥಿಗಳನ್ನು ಎಲಿಮಿನೇಟ್ ಮಾಡೋ ಸಲುವಾಗಿ ಕ್ವಶನ್ ಪೇಪರನ್ನು ಡಿಫಿಕಲ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾವುದೇ ಕಾನ್ಸೆಪ್ಟನ್ನು ಬಿಡಬಾರ್ದು, ಅದು ಈಸಿ ಇರಲಿ ಅಥವಾ ಡಿಫಿಕಲ್ಟ್ ಇರಲಿ, ದಯವಿಟ್ಟು ಆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ಕಣ್ಣಾಯಿಸಿ. ಓಕೆ, ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ನೀವು ಮುಂದೆ ಹೋಗಬೇಕಾಗ್ತದೆ, ಸರಿನಾ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಇಂಜಿನ್? ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರ್ಚ್ ಇಂಜಿನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ? ಬಿಂಗ್, ಆಸ್ಕ್, ಯಾಹೂ, ಸಫಾರಿ. ಸೊ ಪ್ರಮುಖವಾಗಿ ಇಂತಹ ಪ್ರಶ್ನೆಯಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು 2 ಕಾನ್ಸೆಪ್ಟಿಂದ. ಒಂದು ಸರ್ಚ್ ಇಂಜಿನ್, ಇನ್ನೊಂದು ವೆಬ್ ಬ್ರೌಸರ್. ಸೊ ಇವುಗಳ ಮಧ್ಯೆ ನಮಗೆ ಡಿಫಿಕಲ್ಟಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ನಿಮ್ಗೊಂದು ಟ್ರಿಕ್ ಕೊಡ್ತೀನಿ, ಮುಗಿದೋಯ್ತು. ಇದನ್ನು ನೆನಪಿಟ್ಟರೆ ಸಾಕು, ಸರ್ಚ್ ಇಂಜಿನ್ ಯಾವುದು, ವೆಬ್ ಬ್ರೌಸರ್ ಯಾವುದು. ಗೋಯಿಂಗ್ ಫಾರ್ವರ್ಡ್ ಯು ಕ್ಯಾನ್ ಆನ್ಸರ್ ಇಟ್ ವೆರಿ ಈಸಿಲಿ. ಏನಪ್ಪ ಟ್ರಿಕ್? ಅದು ಈ ಒಂದು ಪದವನ್ನು ನೆನಪಿಟ್ಟರೆ ಸಾಕು ನೀವು. ಬಡಗ್ಯ ಅನ್ನೋ ಪದವನ್ನು ನೆನಪಿಟ್ಟರೆ ಸಾಕು. ಬಡಿಗೆ ಅಂದರೆ ಯಾರು? ಈ ಬಡಿಗೆತನ ಮಾಡ್ತಾ ಇರ್ತಾರಲ್ಲ, ಯಾರು? ಬಡಿಗತನ. ಊರ ಕಡೆ ಎಲ್ಲ ಮರಗಳನ್ನು ಅಥವಾ ಅವುಗಳ ಸಹಾಯದಿಂದ ಚೇರು, ಟೇಬಲ್ಲು, ಕಬೋರ್ಡ್ ಈ ಥರ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಬಡಿಗೆ ಅಂತೇಳಿ ಕರೀತಾರೆ ಅಲ್ವಾ. ಸೊ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊತೀನಿ. ಸೊ ಈ ಒಂದು ಪದವನ್ನು ನೆನಪಿಟ್ಟರೆ ಸಾಕು ನೀವು. ಸರ್ಚ್ ಇಂಜಿನ್ಸ್ ಎಷ್ಟೆಲ್ಲ ಇದಾವಲ್ಲ ಮಾರ್ಕೆಟಲ್ಲಿ, ಎಲ್ಲವೂ ಬಂದುಬಿಡ್ತದೆ. ಹೇಗೆ ಸರ್? ಬಿ ಅಂದರೆ ಒಂದು ಬಿಂಗ್, ಇನ್ನೊಂದು ಬೈಡು. ಬಿಂಗ್ ಆ್ಯಂಡ್ ಬೈಡು ಆರ್ ದ ಸರ್ಚ್ ಇಂಜಿನ್ಸ್. ನೆಕ್ಸ್ಟ್ ಬರೋದು ಎ ಅಂದರೆ AOL.com ಅಂತ ಇದೆ. AOL.com ಅನ್ನೋದು ಕೂಡ ಒಂದು ಸರ್ಚ್ ಇಂಜಿನಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಬರೋದು ಡಿ ಅಂದರೆ ಡಕ್ ಗೋ, ಸರಿನಾ. ಡಕ್ ಗೋ ಅಂತ ಒಂದು ಮಾರ್ಕೆಟಲ್ಲಿ ಸರ್ಚ್ ಇಂಜಿನ್ ಅದ. ಸೊ ಅದು ಡಿಯನ್ನು ರಿಪ್ರೆಸೆಂಟ್ ಮಾಡ್ತದೆ. ನೆಕ್ಸ್ಟ್ ಬರೋದು ಎ ಅಂದರೆ ask.com. ಓಕೆ, ask.com ಇಸ್ ಆಲ್ಸೋ ಎನ್ ಸರ್ಚ್ ಇಂಜಿನ್. ಜಿ ಅಂದರೆ ನಿಮಗೆಲ್ಲ ಗೊತ್ತು, ಗೂಗಲ್. ವೈ ಅಂದರೆ ಯಾಹೂ. ಅರ್ಥ ಆಗ್ತಿದೆಯಲ್ಲ? ಯಾಹೂ. ಸೊ ಇವುಗಳೇನಾದರೂ ಬಂದರೆ ನಾವು ಈಸಿಯಾಗಿ ಹೇಳ್ಬೋದು ಸರ್ಚ್ ಇಂಜಿನ್ ಅಂತ. ಬಿಂಗ್, ಬೈಡು, AOL, ಡಕ್ ಗೋ, ಆಸ್ಕ್, ಗೂಗಲ್, ಯಾಹೂ. ಸೊ ಇದನ್ನು ನೆನಪಿಟ್ಕೋಬೇಕಂದ್ರೆ ನಾವೇನು ನೆನಪಿಟ್ಕೋಬೇಕು? ಈ ಒಂದೇ ಪದವನ್ನು, ಬಡಿಗೆ ಅನ್ನೋ ಒಂದು ಪದವನ್ನು ನೆನಪಿಟ್ರೆ ಮುಗಿದೋಯ್ತು, ಎಲ್ಲ ಗೊತ್ತಾಯಿತು, ಸರಿನಾ. ಸೊ ಸದ್ಯಕ್ಕೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಏನಿದೆ? ನಾಟ್ ಎ ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ. ಸರ್ಚ್ ಇಂಜಿನ್ ಯಾವುದು ಅಲ್ಲ. ಬಿಂಗ್ ಹೌದಾ ಅಲ್ವಾ? ಎಸ್, ಇಲ್ಲಿದೆ, ಹೌದು. ಆಸ್ಕ್ ಇಲ್ಲಿದೆ, ಹೌದು. ಯಾಹೂ ಇಲ್ಲಿದೆ, ಹೌದು. ಸಫಾರಿ ಇಲ್ಲ ಅಂದರೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ಸಫಾರಿ ಈಸ್ ನಾಟ್ ಅ ಸರ್ಚ್ ಇಂಜಿನ್, ದಟ್ ಈಸ್ ಅ ವೆಬ್ ಬ್ರೌಸರ್. ಓಕೆ, ಸಫಾರಿ ಅನ್ನೋದೇನದಲ್ಲ, ಅದೊಂದು ವೆಬ್ ಬ್ರೌಸರಾಗಿ ಕೆಲಸ ಮಾಡ್ತದೆ. ಸೊ ಇನ್ನೊಂದು ಸ್ವಲ್ಪ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತಂದರೆ, ಈ ವೆಬ್ ಬ್ರೌಸರ್ ಅಂದರೆ ಹೆಂಗಪ್ಪ ಅಂದರೆ, ನಿಮ್ಮ ಲ್ಯಾಪ್ಟಾಪ್ಗಳಲ್ಲೆಲ್ಲ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ತೀರಾ. ಯಾವ್ಯಾವ್ದು ಇನ್ಸ್ಟಾಲ್ ಮಾಡ್ಬೋದು? ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮೈಕ್ರೋಸಾಫ್ಟ್ ಎಡ್ಜ್. ಸೊ ಮೈಕ್ರೋಸಾಫ್ಟ್ ಎಡ್ಜನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಬೋದು ನಾವು? ಎಸ್ ಸರ್, ವಿ ಕ್ಯಾನ್ ಇನ್ಸ್ಟಾಲ್ ಇಟ್. ಸೊ ಎಡ್ಜ್ ಈಸ್ ಎನ್ ವೆಬ್ ಬ್ರೌಸರ್. ಎಡ್ಜ್ಗಿಂತ ಮುಂಚೆ ಮೈಕ್ರೋಸಾಫ್ಟ್ದವ್ರು ಇನ್ನೊಂದು ಪ್ರಾಡಕ್ಟನ್ನು ಬಿಟ್ಟಿದ್ರು, ಅದರ ಹೆಸರು IE ಅಂತ ಹೇಳಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್. ಅದನ್ನು ಇವಾಗ
ಬಿಡ್ತಾ ಇಲ್ಲ, ಅವರು ಸ್ಟಾಪ್ ಮಾಡಿದ್ದಾರೆ. ಇವಾಗ ಬರ್ತಾ ಇರೋದು ಎಡ್ಜ್ ಮಾತ್ರ. ಸೊ ಇದನ್ನು ಕೂಡ ಕೇಳ್ಬೋದು. ಮೈಕ್ರೋಸಾಫ್ಟ್ ಅವರು ಡಿಫಾಲ್ಟ್ ಬ್ರೌಸರ್ ಆಗಿ ಯಾವುದನ್ನು ಬಳಕೆ ಮಾಡ್ತಾರಾ? ಡಿಫಾಲ್ಟ್ ಆಗಿ ಎಡ್ಜನ್ನು ಬಳಕೆ ಮಾಡ್ತಾರಾ. ಸೊ ಎಡ್ಜ್ ಅಂದರೆ ಏನು? ಇಟ್ ಈಸ್ ಎನ್ ಇನ್ಸ್ಟಾಲೇಬಲ್ ಸಾಫ್ಟ್ವೇರ್. ಓಕೆ, ಯಾವುದನ್ನೆಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ ಇದೆಯಲ್ಲ ಅದನ್ನು ಏನಂತ ಕರಿತೀವಿ ನಾವು? ವೆಬ್ ಬ್ರೌಸರ್ ಅಂತ ಕರಿತೀವಿ. ಸೊ ಇವುಗಳನ್ನು ಬಿಟ್ಟರೆ ಮತ್ತೇನು? ಸಫಾರಿ ಯಾರ್ದಿದು? ಆ್ಯಪಲ್ ಮೊಬೈಲ್ ಯಾರ್ದೆಲ್ಲ ಇರುತ್ತಲ್ಲ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಮೊಬೈಲಲ್ಲಿ ಹೆಂಗಲ್ಲ ಗೂಗಲ್ ಕ್ರೋಮು ಅವು ಇವು ಇರ್ತಾವಲ್ಲ, ಅವ್ರ ಮೊಬೈಲ್ದಲ್ಲಿ ಸಫಾರಿ ಅಂತ ಇರ್ತದೆ. ಸಫಾರಿ ಇಸ್ ಎನ್ ವೆಬ್ ಬ್ರೌಸರ್. ಸರಿನಾ? ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಸ್ನೇಹಿತರೆ, ಇವುಗಳ ಫೌಂಡರ್ ಕುರಿತು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಅಂದರೆ ಯಾರು ಇದರ ಅನ್ವೇಷಣೆ ಮಾಡಿರ್ತಕ್ಕಂಥವ್ರು. ಯಾಹೂ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನು ಕಂಡಿರ್ತಕ್ಕಂಥವ್ರು ಜೆರ್ರಿ ಯಾಂಗ್. ಏನಪ್ಪ ಅವನ ಹೆಸರು? ಜೆರ್ರಿ ಯಾಂಗ್. ಸರಿನಾ? ಆಸ್ಕ್ ಅಂತ ಬಂದಾಗ ಡೇವಿಡ್. ಸೊ ಇದನ್ನು ಕನ್ನಡದ ಹೆಸರು ಡೇವಿಡ್ ಅಂತ. ಸರಿನಾ? ಮುಂದಿನ ಪ್ರಶ್ನೆ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಆರಂಭಗೊಂಡಿರ್ತಕ್ಕಂಥ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ. ಸರಿನಾ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ಪರಮ್ 8000 ಏನಿದೆಲ್ಲ ಇದು ನಮ್ಮ ಭಾರತದವರು ಡೆವಲಪ್ ಮಾಡಿರ್ತಕ್ಕಂಥ ಮೊದಲ ಸೂಪರ್ ಕಂಪ್ಯೂಟರ್. ಎಕ್ಸಾಮಲ್ಲಿ ಕೇಳಬಹುದು. ಪರಮ್ ಅಷ್ಟೇ ಕೊಟ್ಟರು ನೀವು ಹಾಕಬೇಕು, ಪರಮ್ 8000 ಅಂತ ಕೊಟ್ಟರು ಕೂಡ ನೀವು ಅದನ್ನೇ ಹಾಕಬೇಕು. ಹಾಗೆ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರಂತ ಕೇಳಿದರೆ ವಿಜಯ್ ಪಾಂಡುರಂಗ್ ಬಾಟ್ಕರ್ ಅಂತ ಹಾಕಿ. ವಿಜಯ್ ಪಾಂಡುರಂಗ್. ಓಕೆ, ಪಾಂಡುರಂಗ್ ಬಾಟ್ಕರ್. ಸೊ ಇದು ಭಾರತ ಅಂತ ಬಂದಾಗ, ಹಾಗಾದರೆ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು? ಇವರಿಗೇನೋ ಅಂತ ಕರಿತೀವಿ ನಾವು ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ. ಹಾಗಾದರೆ ಈ ಪರಮ್ ಅನ್ನೋದು ಯಾರು ಡೆವಲಪ್ ಮಾಡಿರ್ತಕ್ಕಂಥವ್ರು? ದಿಸ್ ಸೀರೀಸ್ ಆಫ್ ಕಂಪ್ಯೂಟರ್ಸ್ ಇಸ್ ಡೆವಲಪ್ಡ್ ಬೈ ಸಿಡ್ಯಾಕ್. ಸಿಡ್ಯಾಕ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಎಲ್ಲಿ? ಪುಣೆ ಒಳಗಡೆ ಇದೆ ಇದು. ಓಕೆ, ಸಿಡ್ಯಾಕ್ನ ಪುಣೆಯಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದು ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ಗೆ. ಏನಂತ ಇದೆ ಪ್ರಶ್ನೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ಅ ನ್ಯೂ ಬ್ಲ್ಯಾಂಕ್ ಡಾಕ್ಯುಮೆಂಟ್? ನ್ಯೂ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ಓಪನ್ ಮಾಡಲಿಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಕೆ ಮಾಡ್ತಾರಾ? ಓಕೆ, ಇವುಗಳು ಇಂಪಾರ್ಟೆಂಟ್ ಆಗ್ತದೆ. ಶಾರ್ಟ್ಕಟ್ಸ್ ಅಂತ ಬಂದಾಗ ಎಕ್ಸಾಮ್ಗೆ ಸೂಪರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಸರಿನಾ? ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್. ಸದ್ಯಕ್ಕೆ ನಾವಿಲ್ಲಿ ಮಾತನಾಡ್ತಕ್ಕಂಥದ್ದು ಡಾಕ್ಯುಮೆಂಟ್ ಬಗ್ಗೆ. MS ವರ್ಡ್. ಆಪ್ಷನ್ ಏನದ? ಕಂಟ್ರೋಲ್ B, ಕಂಟ್ರೋಲ್ N, ಕಂಟ್ರೋಲ್ D ಹಾಗೆ ಕಂಟ್ರೋಲ್ M. ಸೊ ಯಾವುದು ನ್ಯೂ ಡಾಕ್ಯುಮೆಂಟ್ಗೋಸ್ಕರ? ಹೆಸರಲ್ಲೇ ಇದೆ ನ್ಯೂ. ಎದರಿಂದ ಸ್ಟಾರ್ಟ್ ಆಗಿದೆ? ಎನ್ನಿಂದ ಸ್ಟಾರ್ಟ್ ಆಗಿದೆ. ಕಂಟ್ರೋಲ್ ಪ್ಲಸ್ N ಇದು ನ್ಯೂ ಡಾಕ್ಯುಮೆಂಟನ್ನು ಓಪನ್ ಮಾಡುವ ಸಲುವಾಗಿ ಬಳಕೆ ಮಾಡುವಂಥ ಶಾರ್ಟ್ಕಟ್ ನ್ಯೂ ಡಾಕ್ಯುಮೆಂಟ್. ಓಕೆ, ಸೊ ನಿಮ್ಮ ವರ್ಡ್ ಪ್ಯಾಡನ್ನು ಓಪನ್ ಮಾಡಿಬಿಟ್ಟು ಸೊ ಡೈರೆಕ್ಟಾಗಿ ನೀವು ಕಂಟ್ರೋಲ್ ಏನಂತ ಹೊಡೆದ್ರೆ ಮತ್ತೊಂದು ನ್ಯೂ ಪೇಜ್, ನ್ಯೂ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಆಗ್ತದೆ. ಸರಿನಾ? ನೆಕ್ಸ್ಟ್ ಉಳಿದಿರೋ ಆಪ್ಷನ್ ಯಾವುದು? ಕಂಟ್ರೋಲ್ M ಅಂತ ಇದೆ. ಕಂಟ್ರೋಲ್ M ಎದಕ್ಕೆ ಬಳಕೆ ಮಾಡ್ತಾರಾ? ಸ್ಟಾರ್ ಮಾರ್ಕ್. ಇದನ್ನು ಕೇಳ್ಬೋದು ನಮ್ಮ ಎಕ್ಸಾಮಲ್ಲಿ. ಇದು ಬಳಕೆ ಆಗೋದು ಇಂಡೆಂಟ್ ದ ಪ್ಯಾರಾಗ್ರಾಫ್. ಇಂಡೆಂಟ್ ದ ಪ್ಯಾರಾಗ್ರಾಫ್ ಏನು ಎಕ್ಸಾಕ್ಟ್ ಮೀನಿಂಗ್ ಅಪ್ಪ ಕಂಟ್ರೋಲ್ M ಈ ಇಂಡೆಂಟ್ ಪ್ಯಾರಾಗ್ರಾಫ್ ಅಂತ ನೋಡಿದರೆ, ಸೊ ನೀವು ಬುಕ್ಕಲ್ಲೆಲ್ಲ ನೋಡಿರ್ತೀರ. ಕೆಲವೊಂದು ಕಡೆ ಹೆಂಗಿರ್ತದೆ ಅಂದರೆ ಈ ರೀತಿ ಇರ್ತದೆ. ಫಾರ್ ಎಕ್ಸಾಂಪಲ್, ನನ್ನ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ರೀತಿ ಇರ್ತದೆ. ಬಟ್ ಸ್ಟಾರ್ಟಿಂಗ್ ಈ ರೀತಿಯಾಗಿ ಗ್ಯಾಪನ್ನು ಬಿಟ್ಟಿರ್ತಾರೆ. ಇದನ್ನು ನಾವು ಇಂಡೆಂಟ್ ಅಂತ ಕರಿತೀವಿ. ಇನ್ಸರ್ಟಿಂಗ್ ಅ ಬ್ಲ್ಯಾಂಕ್ ಸ್ಪೇಸ್ ಅಟ್ ದ ಪ್ಯಾರಾಗ್ರಾಫ್ ಸ್ಟಾರ್ಟ್. ಪ್ಯಾರಾಗ್ರಾಫ್ ಆರಂಭವಾಗುವ ಸಮಯದಲ್ಲಿ ಬಿಡುವ ಒಂದು ಬ್ಲ್ಯಾಂಕ್ ಸ್ಪೇಸ್ಗೆ ನಾವು ಇಂಡೆಂಟ್ ಅಂತೇಳಿ ಕರಿತೀವಿ. ಸೊ ಈ ಇಂಡೆಂಟನ್ನು ಕೊಡಬೇಕಂದ್ರೆ ಯಾವ ಒಂದು ಶಾರ್ಟ್ಕಟನ್ನು ಯೂಸ್ ಮಾಡ್ತೀವಿ? ವೆರಿ ವೆರಿ ಇಂಪಾರ್ಟೆಂಟ್, ಕಂಟ್ರೋಲ್ ಪ್ಲಸ್ M ಅನ್ನು ಬಳಕೆ ಮಾಡ್ತೀವಿ. ಫಿಕ್ಸ್ ಬರ್ತದ ಈ ಪ್ರಶ್ನೆ, ಒಟ್ಟ ಮರಿಬಾರ್ದು ನೀವು. ಕಂಟ್ರೋಲ್ ಪ್ಲಸ್ M ಅಂತ ಹೇಳಿ. ಸರಿನಾ? ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ D ಅಂತ ಇದೆ. ಇದನ್ನು ಎದಕ್ಕೆ ಬಳಕೆ ಮಾಡ್ತಾರಾ? ಫಾಂಟ್ ಆಪ್ಷನ್ಗೋಸ್ಕರ. ಫಾಂಟ್ ಆಪ್ಷನ್ಸ್ ಏನು ಸರ್ ಹಿಂಗಂದರೆ ಅರ್ಥ ಆಗಲಿಲ್ಲ ನಮಗೆ. ಫಾಂಟ್ ಆಪ್ಷನ್ಸ್ ಅಂದರೆ ಸಪೋಸ್ ನೀವು ಕಂಟ್ರೋಲ್ ಪ್ಲಸ್ D ಅಂತ ಕ್ಲಿಕ್ ಮಾಡಿದ್ರೆ ಅಂದ್ಕೊಳ್ಳಿ, ಕಂಟ್ರೋಲ್ ಪ್ಲಸ್ D ಅಂತ. ಸೊ ನಿಮ್ಗೊಂದು ಇನ್ನೊಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ಏನು ಕೇಳ್ತದೆ? ಯಾವ ರೀತಿಯಾಗಿರ್ತಕ್ಕಂಥ ಫಾಂಟ್ ಸ್ಟೈಲ್ ಬೇಕು ನಿಮಗೆ? ರೆಗ್ಯುಲರ್ ಆಗಿರ್ತಕ್ಕಂಥ ಫಾಂಟ್ ಬೇಕಾ, ಅಥವಾ ಇಟ್ಯಾಲಿಕ್ ಅಂದರೆ ಸ್ವಲ್ಪ ಬೆಂಡ್ ಆಗಿರುತ್ತಲ್ಲ ಆ ಥರದ್ದು ಬೇಕಾ, ಅಥವಾ ಬೋಲ್ಡ್ ಬೇಕಾ, ಬೋಲ್ಡ್ ಇಟ್ಯಾಲಿಕ್ ಬೇಕಾ? ಸೊ ಹಲವಾರು ಆಪ್ಷನ್ಗಳನ್ನು ಅದು ಕೊಡ್ತದೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಚೂಸ್ ಮಾಡ್ಕೋಬೋದು. ಒಂದೇ ಆಪ್ಷನ್ ಫಾಂಟ್ ಸ್ಟೈಲ್ ರಿಲೇಟೆಡ್. ಅದ್ರ ಜೊತೆಗೆ ಸೈಜ್ ಕೂಡ ಕೇಳ್ತದೆ. ಕಂಟ್ರೋಲ್ D ಅಂತ ಕ್ಲಿಕ್ ಮಾಡಿದಾಗ ಸೈಜ್ ಎಷ್ಟು ಬೇಕಪ್ಪ? ಸೈಜ್ ನಿಮಗೆ 12 ಪಾಯಿಂಟ್ಸ್, 13 ಪಾಯಿಂಟ್ಸ್, 16, 20, 22. ಸೊ ಈ ರೀತಿಯಾಗಿ ಫಾಂಟ್ ಸೈಜನ್ನು ಕೂಡ ಕೇಳ್ತದೆ. ಸರಿನಾ? ಕಂಟ್ರೋಲ್ ಪ್ಲಸ್ D ದ ಇಂಪಾರ್ಟೆನ್ಸ್ ಇದು. ಫಾಂಟ್ ಆಪ್ಷನ್ಸ್ ಅಂತ. ಫಾಂಟ್ ಒಳಗಡೆ ಯಾವ್ಯಾವ ಸ್ಟೈಲ್ ಒಳಗಡೆ ಬೇಕು ಅಥವಾ ಅದರದ್ದು ಯಾವ್ಯಾವ ಸೈಜ್ ಬೇಕು ಅದನ್ನು ಐಡೆಂಟಿಫೈ ಮಾಡೋ ಸಲುವಾಗಿ ಕಂಟ್ರೋಲ್ ಪ್ಲಸ್ D ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೊಂದು ಉಳಿದಿರೋ ಆಪ್ಷನ್ ಯಾವುದು ಇವಾಗ? ಕಂಟ್ರೋಲ್ ಪ್ಲಸ್ B ಏನನ್ನು ಇಂಡಿಕೇಟ್ ಮಾಡ್ತದೆ ಅಂದರೆ ಬೋಲ್ಡ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಕಂಟ್ರೋಲ್ ಪ್ಲಸ್ B ಇಂಡಿಕೇಟ್ಸ್ ಬೋಲ್ಡ್. ಯಾವುದಾದ್ರೂ ಒಂದು ಪದವನ್ನು ಬರೆದಾಗ ನಾರ್ಮಲ್ ಒಳಗಡೆ ಇತ್ತಂದರೆ
ಅದನ್ನು ನೀವು ಬೋಲ್ಡ್ ಮಾಡಬೇಕು. ಬೋಲ್ಡ್ ಅಂದರೆ ಸ್ವಲ್ಪ ದಪ್ಪನೆಯ ಅಕ್ಷರ ಅಂತ ಅನ್ಕೋಬಹುದು ನೀವು. ದಪ್ಪನೆಯ ಅಕ್ಷರನಾಗಿ ಮಾಡಬೇಕಂದ್ರೆ Ctrl+B ಅನ್ನೋ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ. ಇವುಗಳನ್ನು ಹೊರತುಪಡಿಸಿದರೆ ಇನ್ನೊಂದು ಇಂಪಾರ್ಟೆಂಟ್ Ctrl+A ನಿಮಗೆಲ್ಲ ಗೊತ್ತೇ ಇರ್ತದೆ, ಇವನ್ ನೋಟ್ ಪ್ಯಾಡಲ್ಲೂ ಬಳಕೆ ಮಾಡ್ತಾರೆ. ಸೆಲೆಕ್ಟ್ ಆಲ್ ಆ ವರ್ಡ್ ಪ್ಯಾಡಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತಂದರೆ Ctrl+A ಅನ್ನು ಬಳಕೆ ಮಾಡ್ತೀವಿ. ಸಪೋಸ್ ಕಟ್ ಮಾಡಬೇಕಾಗಿತ್ತಂದರೆ Ctrl+X ಅನ್ನು ಬಳಕೆ ಮಾಡ್ತೀವಿ. ಕಾಪಿ ಮಾಡಬೇಕಾಗಿತ್ತಂದರೆ Ctrl+C, ಸಿ ಅಂದರೆ ಕಾಪಿ. ಅಥವಾ ಪೇಸ್ಟ್ ಮಾಡಬೇಕಾಗಿತ್ತಂದರೆ ವಿ ವಿ ಅಂದರೆ ಪೇಸ್ಟ್ ಮಾಡೋದು ಅಂತ ಅರ್ಥ ಬರ್ತದೆ. ಸರಿನಾ? Ctrl+A ಅಂದರೆ ಸೆಲೆಕ್ಟ್ ಆಲ್, ಸಿ ಅಂದರೆ ಕಾಪಿ, ವಿ ಅಂದರೆ ಪೇಸ್ಟ್. Ctrl+Home ಈ ಶಾರ್ಟ್ಕಟ್ನ ಇಂಪಾರ್ಟೆನ್ಸ್ ಏನಪ್ಪ? Ctrl+Home ಇದನ್ನು ಯಾಕೆ ಬಳಕೆ ಮಾಡ್ತೀವಿ ಅಂದರೆ ಗೋ ಟು ದ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್. ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ, ಆ ಡಾಕ್ಯುಮೆಂಟ್ನ ಪ್ರಾರಂಭಕ್ಕೆ ಆಟೋಮೆಟಿಕ್ ಆಗಿದ್ದು ಜಂಪ್ ಆಗ್ತದೆ. ಸೊ ನೀವು ವರ್ಡ್ ಪ್ಯಾಡ್ನ ಯಾವುದೇ ಮೂಲೆಯಲ್ಲಿರಲಿ, ಜಸ್ಟ್ ನೀವು Ctrl+Home ಅಂತ ಟೈಪ್ ಮಾಡಿದರೆ ಸಾಕು, ಆಟೋಮೆಟಿಕ್ ಅದು ಟಾಪ್ ಲೆವೆಲ್ ಫಸ್ಟ್ ಏನಿರ್ತದಲ್ಲ ಅಲ್ಲಿಗೆ ಹೋಗಿಬಿಡ್ತದೆ ಆಟೋಮೆಟಿಕ್ ಆಗಿ. ಸೊ ಅದು Ctrl+Mನ ಇಂಪಾರ್ಟೆನ್ಸ್. ಸರಿನಾ? ಸೊ ಸ್ಟಾರ್ಟಿಂಗ್ ಹೋಗೋಕ್ಕೆ Ctrl+M ಆಯಿತು. ಹಾಗಾದರೆ ಎಂಡ್ಗೆ ಹೋಗಬೇಕಾಗಿತ್ತಂದರೆ ಸಿಂಪಲ್ Ctrl+End. ಓಕೆ, ಆ ಪೇಜ್ನ ಯಾವುದೇ ಭಾಗದಲ್ಲಿರಿ ನೀವು Ctrl+End ಅಂತ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಕೊನೆಗೆ ಹೋಗ್ತೀರಾ, ಆ ವರ್ಡ್ ಪ್ಯಾಡ್ನ ಎಂಡಿಗೆ ಹೋಗ್ತೀರಾ. ಸರಿನಾ? ಸಪೋಸ್ ಅವರು ಕಂಟ್ರೋಲ್ ಕೊಡದೆ ಸಿಂಪಲ್ ಆಗಿ ನಿಮಗೆ ಹೋಮ್ ಮತ್ತು ಎಂಡ್ ಅಂತ ಆಪ್ಷನಲ್ಲಿ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಇವ್ರದ್ದು ಇಂಪಾರ್ಟೆನ್ಸ್ ಇದೆ. ಬಟ್ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಜಸ್ಟ್ ಸಿಂಪ್ಲಿ ಎಂಡ್ ಅಂತ ಕೊಟ್ಟಿದ್ರಿ, ಗೋ ಟು ದಿ ಎಂಡ್ ಆಫ್ ದ ಕರೆಂಟ್ ಲೈನ್. ಸದ್ಯಕ್ಕೇನು ಯೂಸ್ ಮಾಡ್ತಾ ಇರ್ತೀರಲ್ಲ ಲೈನ್ ನೀವು. ಸೊ ಸಪೋಸ್ ಈ ಥರ ಲೈನ್ಸ್ ಇರ್ತಾವಲ್ಲ, ಇವಾಗ ಇದು 1ನೇ ಲೈನ್, ಇದು 2ನೇ ಲೈನ್, ಇದು 3ನೇ ಲೈನ್, ಇದು 4ನೇ ಲೈನ್. ಈ 4ನೇ ಲೈನ್ ಬರಿತಾ ಇರ್ತೀರಲ್ಲ, ಇದ್ರ ಎಂಡ್ಗೆ ಹೋಗಬೇಕಾಗಿತ್ತಂದರೆ ನಾವು ಜಸ್ಟ್ ಸಿಂಪಲ್ ಆಗಿ ಎಂಡನ್ನು ಬಳಕೆ ಮಾಡ್ಕೋಬೇಕು. ಗೋ ಟು ದ ಎಂಡ್ ಆಫ್ ದ ಕರೆಂಟ್ ಲೈನ್. ಸರಿನಾ? ಹಾಗೆ ಹೋಮನ್ನು ಯಾವಾಗ ಬಳಕೆ ಮಾಡ್ಕೋಬೇಕು? ಟೇಕ್ ದ ಯೂಸರ್ ಟು ದ ಬಿಗಿನಿಂಗ್ ಆಫ್ ದ ಕರೆಂಟ್ ಲೈನ್. ಅಲ್ಲಿ ಕೂಡ ಅರ್ಥ ಮಾಡ್ಕೋಬೇಕು. ಕರೆಂಟ್ ಲೈನ್ ಅನ್ನೋ ಪದ ಇಂಪಾರ್ಟೆಂಟ್ ಆಗ್ತದೆ. ಕರೆಂಟ್ ಅನ್ನೋ ಪದ ಬಂದರೆ ಸಿಂಪಲ್ ಹೋಮ್ ಮತ್ತು ಎಂಡ್ ಅಂತ ಬಳಕೆ ಮಾಡ್ಕೊಳ್ಳಿ. Ctrl+Home Ctrl+End ಬಂದರೆ ಸ್ಟಾರ್ಟಿಂಗ್ ಆಫ್ ದ ವರ್ಡ್ ಪ್ಯಾಡ್ ಹೋಗ್ತದೆ ಡಾಕ್ಯುಮೆಂಟ್ದು, ಅಥವಾ ಎಂಡ್ ಆಫ್ ದ ವರ್ಡ್ ಪ್ಯಾಡ್ ಹೋಗ್ತದೆ. ಸೊ ಅರ್ಥ ಮಾಡ್ಕೋಬೇಕು, ಕರೆಂಟ್ ಅನ್ನೋ ಪದ ಇಂಪಾರ್ಟೆಂಟ್ ರೋಲ್ನಲ್ಲಿ ಪ್ಲೇ ಮಾಡ್ತಕ್ಕಂಥದ್ದು. ಸರಿನಾ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋದು ನೋಡಿ ಸ್ನೇಹಿತರೆ, ಇದಂತೂ ನಿಮಗೆ ಬೆಂಕಿ ಪಾಯಿಂಟ್, ಅದು ನೆನಪಿಟ್ಕೊಳ್ಳೇಬೇಕು ಇದನ್ನು. ಏನದು? ಥೆಸೂರಸ್, THESAURUS. ಸೊ ಏನಿದರದು ಮೀನಿಂಗು? ಫಸ್ಟ್ ಆಫ್ ಆಲ್ ಇದಕ್ಕೆ ಬಳಕೆ ಮಾಡ್ತಕ್ಕಂಥ ಶಾರ್ಟ್ಕಟ್ ಹೆಸರನ್ನು ಹೇಳ್ತೀನಿ ನಾನು. Shift+F7 ಅನ್ನು ಬಳಕೆ ಮಾಡ್ತೀವಿ. Shift+F7 ಇಂಪಾರ್ಟೆಂಟಾ, ಇದು ಮರಿಲೇಬಾರ್ದು ನೀವು. Shift+F7 ಅಂತ ಬಂದರೆ ಥೆಸೂರಸ್ ಅಂತ ಹೇಳಿಬಿಟ್ಟು. ಏನಿದರ ಮಹತ್ವ? ಇದು ನಮಗೆ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಯಾವುದನ್ನು ಬಳಕೆ ಮಾಡ್ತೀವಿ? Shift+F7. ಇನ್ ಮೈಕ್ರೋಸಾಫ್ಟ್ ವರ್ಡ್, ಥೆಸೂರಸ್ ಈಸ್ ಅ ಸಾಫ್ಟ್ವೇರ್ ಟೂಲ್ ದ್ಯಾಟ್ ಪ್ರೊವೈಡ್ ಸಿನಾನಿಮ್ಸ್ ಫಾರ್ ದ ಸೆಲೆಕ್ಟೆಡ್ ವರ್ಡ್ಸ್. ನಾವು ಯಾವ ಪದವನ್ನು ಸೆಲೆಕ್ಟ್ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನು ಕೊಡ್ತಕ್ಕಂಥದ್ದು. ಯಾವ ಆಪ್ಷನ್? Shift+F7. ಫಿಕ್ಸ್ ಬರ್ತದೆ ಇದು ಪ್ರಶ್ನೆ, ನೀವು ಮರಿಲೇಬಾರ್ದು. ವೆರಿ ಇಂಪಾರ್ಟೆಂಟ್ ಇದು Shift+F7. ಮುಂದಿನ ಪ್ರಶ್ನೆ ಏನು ಹೇಳ್ತಾ ಇದೆ ಈ ಪ್ರಶ್ನೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕಂಪ್ಯೂಟರ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಕೋಬಾಲ್, ಪಾಸ್ಕಲ್, ಬೇಸಿಕ್, ಆಲ್ ಆಫ್ ದ ಅಬೌವ್. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಿರಬೇಕು. ಲ್ಯಾಂಗ್ವೇಜ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಕ್ರಿಯೇಟ್ ಅ ಪ್ರೋಗ್ರಾಮ್ಸ್, ಅದನ್ನು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಅವುಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ? ಕೋಬಾಲ್ ಹೌದು, ಪಾಸ್ಕಲ್ ಹೌದು, ಬೇಸಿಕ್ ಹೌದು, ಇವುಗಳ ಜೊತೆಗೆ ಸಿ ಹೌದು, C++ ಹೌದು, ಪೈಥಾನ್ ಹೌದು, ಪೈಥಾನ್ ವಿಸುವಲ್ ಬೇಸಿಕ್ಸ್ ಅಂತ ಬರ್ತದೆ ಅದು ಕೂಡ ಹೌದು. ಹಾಗೆ ಫೋರ್ಟ್ರಾನ್, ಇದು ಇಂಪಾರ್ಟೆಂಟ್, ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಹೇಳಿ ಇದನ್ನು ನೆನಪಿಡಬೇಕು ನೀವು. ಸೊ ಎಲ್ಲವೂ ಕೂಡ ಏನಾಗ್ತಾವಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೇಳ್ತಾರೆ. ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೌದು ಅಲ್ಲ ಅಂತೇಳಿ. ಜಾಸ್ತಿ ಟೈಮಲ್ಲಿ ಸಿ ಮತ್ತು C++ಅನ್ನು ಕೇಳಿದ್ದಾರೆ, ನೆನಪಿಟ್ಟುಕೊಳ್ಳಿ. ಈ ಎರಡು ಏನಪ್ಪ ನಮ್ಮದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪದ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಹೈ ಲೆವೆಲ್, ಇದನ್ನು ನೀವು ಮರಿಬಾರ್ದು. ಸರಿನಾ? ಜೊತೆಗೆ ಸ್ನೇಹಿತರೆ ಇವುಗಳ ಎಕ್ಸ್ಪಾನ್ಷನ್ ಕೂಡ ಗೊತ್ತಿರಬೇಕು ನಿಮಗೆ. ಕೋಬಾಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನಿದೆ ಮೀನಿಂಗು? ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್, ಇದು ಕೇಳ್ಬೋದು. ಕೋಬಾಲ್ನ ಫುಲ್ ಫಾರ್ಮ್. ಓಕೆ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂದರೆ ಕೋಬಾಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ JPEG ಹೇಳಿದಲ್ಲ ನಾನು ನಿಮಗೆ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಹೇಳಿ. ಅದೇ ರೀತಿಯಾಗಿ BIOS ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. BIOS ಬಯಾಸ್ ಅಂತೇಳಿ ಕರಿತೀವಿ. SDAದಲ್ಲಿ ಬಂದಿದೆ ಪ್ರಶ್ನೆ ಇದು. ಬಯಾಸ್ನ ಫುಲ್ ಫಾರ್ಮನ್ನು ಕೇಳಿದರು. ಸಿಂಪಲ್ ಇದು, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬೇಸಿಕ್ ಇನ್ಪುಟ್ ಔಟ್ಪುಟ್
ಸಿಸ್ಟಮ್, ಅದನ್ನು ನಾವು ಬಯಾಸ್ ಅಂತೇಳಿ ಶಾರ್ಟಾಗಿ ಕರಿತೀವಿ. ನೆಕ್ಸ್ಟ್ DBMS, ಸದ್ಯಕ್ಕೆ ಮಾರ್ಕೆಟಲ್ಲಿ ಹೆವಿ ಅಂದರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಟಾಪಿಕ್ DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ MySQL, ಮೈಕ್ರೋಸಾಫ್ಟ್ SQL ಸರ್ವರ್, ಅಥವಾ ಅಮೆಝಾನ್ದವ್ರು ಕೂಡ ಇದೆ. ಒರಾಕಲ್ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ DBMS. ಸೊ ಇದರಲ್ಲಿ ರಿಲೇಷನಲ್ DBMS ಅಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚು ಟೇಬಲ್ಗಳನ್ನು ಜಾಯಿನ್ ಮಾಡೋ ಸಲುವಾಗಿ ನಾವು ಏನು ಬಳಕೆ ಮಾಡ್ತೀವಲ್ಲ ಅದನ್ನು ನಾವು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಪರ್ಟಿಕ್ಯುಲರ್ ವರ್ಡು SSMS, SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಂತ ಹೇಳಿ. ಸೊ ಇದನ್ನು ನಾವು ಕ್ವೈರಿಯನ್ನು ಬರೆಯೋ ಸಲುವಾಗಿ ಯೂಸ್ ಮಾಡ್ತೀವಿ. ಯಾವ ಕ್ವೈರಿ? SQL ಕ್ವೈರಿ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜನ್ನು ಬರೆಯುವ ಸಲುವಾಗಿ SSMS ಅನ್ನು ಬಳಕೆ ಮಾಡ್ಕೊತೀವಿ. ಈ SQL ಕ್ವೈರಿಯನ್ನು ಬಳಕೆ ಮಾಡಿಕೊಂಡು SSMS ಟೂಲ್ ಮುಖಾಂತರ ಡೇಟಾಬೇಸಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ಫೆಚ್ ಮಾಡಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ HTTP, ಇದನ್ನು ಕೇಳಿದ್ದಾರೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸಪೋಸ್ ಇನ್ನೊಂದು ವರ್ಡ್ ಏನಾದರೂ ಎಕ್ಸ್ಟ್ರಾ ಮಾಡಿದರೆ ಸೆಕ್ಯೂರ್ಡ್ ಅಂತ ಅರ್ಥ ಮಾಡ್ಕೋಬೇಕು ನೀವು, ಸೆಕ್ಯೂರ್ಡ್. ಸೊ ಇವನ್ ಎಕ್ಸಾಮಲ್ ಅಷ್ಟೇ ಅಂತಲ್ಲ, ನಿಮ್ಮ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಯಾವುದಾದ್ರೂ ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಆಲ್ವೇಸ್ HTTPS ಇತ್ತಂತ ಅಂದ್ಕೊಳ್ಳಿ, ಅದು ಸೆಕ್ಯೂರ್. ಅದರಿಂದ ನಿಮ್ಮದು ಹ್ಯಾಕ್ ಆಗಲಿ ಅಥವಾ ಈ ಮಾಲ್ವೇರ್ಸ್ ಏನು ಅಟ್ಯಾಕ್ ಆಗೋ ಚಾನ್ಸಸ್ ಇರಲ್ಲ, ತುಂಬಾ ಕಡಿಮೆ ಇರ್ತದೆ. ಸಪೋಸ್ ಅದು ವಿತೌಟ್ ಇತ್ತಂದರೆ ದಟ್ ಈಸ್ ನಾಟ್ ಸೆಕ್ಯೂರ್ಡ್ ಅಂತ ಅನ್ಕೋಬೇಕು. ಅಂದರೆ ಇಲ್ಲೇನಾಗ್ತದೆ, SSL ಸರ್ಟಿಫಿಕೇಟನ್ನು ಬಳಕೆ ಮಾಡಿರ್ತಾರೆ. ಅವರು ಕೇಳ್ಬೋದು ಯಾವ ಸರ್ಟಿಫಿಕೇಟ್ ಅಂತ. ಸೆಕ್ಯೂರ್ಡ್ SSL ಸರ್ಟಿಫಿಕೇಟನ್ನು ಬಳಕೆ ಮಾಡಿರ್ತಾರೆ. ಕಂಪ್ಲೀಟ್ಲಿ ಡೇಟಾ ಇಲ್ಲಿ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್, ಅರ್ಥ ಆಗದ ರೀತಿಯಲ್ಲಿ ಇರ್ತದೆ, ಲೈಕ್ 0-1 ಫಾರ್ಮ್ಯಾಟ್. ಓಕೆ, 0-1ಗೆ ನಾವೇನಂತ ಕರಿತೀವಿ, ಮತ್ತು ಬೈನರಿ ಅಂತ ಕೂಡ ಕರಿತೀವಿ. ಬೈನರಿ ಡೆಸಿಮಲ್ ಅಂದರೆ 0 to 10, ಆಕ್ಟಲ್ ಅಂದರೆ 0 to 8. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ IBM ಫುಲ್ ಫಾರ್ಮ್ ಏನು? IBM ಇದು ಕೂಡ ಇಂಪಾರ್ಟೆಂಟ್. IBM ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ಎಕ್ಸ್ಪಾನ್ಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸರಿನಾ? ಸೊ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಟಾಪ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಕಂಪ್ಯೂಟರ್ ಎಕ್ಸಾಮ್ಗೆ. ವಿಡಿಯೋನ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ಚಾನಲ್. ಬೈ ಫಾರ್ ನಾವ್.